ಮಧ್ಯ ಪ್ರಾಂತ್ಯದಲ್ಲಿ ನಡೀತಿರುವಂಥದ ಯುದ್ಧದ ಭೀಕರತೆ ಈಗ ನಮ್ಮ ಮನೆ ಬಾಗಿಲಿಗೂ ಬಂದು ತಲುಪಿರುವಂಥದ್ದು. ಹೋಟೆಲ್ ಉದ್ಯಮ ಇರ್ಬೋದು, ಜೊತೆಗೆ ಅನಿಲ ಗ್ಯಾಸ್ ಇರ್ಬೋದು, ಏನು ಈ ರೀತಿಯಾದಂಥ ಸಮಸ್ಯೆಯನ್ನು ಇಡೀ ದೇಶಾದ್ಯಂತ ಎದುರಿಸ್ತಾ ಇರುವಂಥದ್ದು. ಸದ್ಯ ಈಗ LPG ಗ್ಯಾಸ್ಗಳು ಇಲ್ಲದೆ ಹೋಟೆಲ್ಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಳಗಾವಿಯ RTO ಸರ್ಕಲ್ ಬಳಿ ಇರುವಂಥ ಹೋಟೆಲ್ನಲ್ಲಿ ಇರುವಂಥದ್ದು. ಇವತ್ತಿಗೆ ಇಲ್ಲಿರುವಂಥ ಸ್ಟಾಕ್ ಮುಕ್ತಾಯ ಕೂಡ ಆಗಿರುವಂಥದ್ದು. ಇವತ್ತು ಒಂದು ದಿನಕ್ಕೆ ಬಳಕೆ ಆಗೋದಕ್ಕೆ ಮಾತ್ರ ಇಲ್ಲಿ ಸದ್ಯ ಹೋಟೆಲ್ ಇರುವಂಥದ್ದು. ಜೊತೆಗೆ ಇಲ್ಲಿ ಒಂದು ಕೆಲವೊಂದಿಷ್ಟು ಐಟಮ್ಗಳನ್ನು ಕೂಡ ಕಡಿತ ಮಾಡಲಾಗಿರುವಂಥದ್ದು. ದೋಸೆ ಇರ್ಬೋದು, ಬೇರೆ ಬೇರೆ ಏನು ಐಟಮ್ಗಳನ್ನು ಕೂಡ ಈಗ ಏನು ಕಡಿಮೆ ಮಾಡಿರುವಂಥದ್ದು. ಏನು ದೇಶಾದ್ಯಂತ ಅನಿಲ ಗ್ಯಾಸ್ನಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರುವಂಥದ್ದು. LPG ಗ್ಯಾಸ್ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ಗಳಲ್ಲಿ ಅಡುಗೆ ಮಾಡೋದಕ್ಕೂ ಕೂಡ ಈಗ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ಅಂದರೆ ಬೆಳಗಾವಿಯಲ್ಲಿ ಇದು ಒಂದೇ ಅಷ್ಟೇ ಅಲ್ಲ, ಬೇರೆ ಬೇರೆ ಏನು ಅನಿಲ ಗ್ಯಾಸ್ ಇರ್ಬೋದು, ಜೊತೆಗೆ ಇಲ್ಲಿ ಏನು ಹೋಟೆಲ್ಗಳಲ್ಲಿ ನಡೆಸುವಂಥ ಉದ್ಯಮ ಇರ್ಬೋದು, ರೆಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಪಬ್ಗಳಿರ್ಬೋದು, ಎಲ್ಲ ಹೋಟೆಲ್ ಉದ್ಯಮಕ್ಕೂ ಕೂಡ ಈಗ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಇರಾನ್, ಇಸ್ರೇಲ್, ಅಮೇರಿಕ ನಡುವೆ ನಡೀತಿರುವಂಥ ಈ ಯುದ್ಧದ ಭೀಕರತೆ ಈಗ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಐಟಮ್ಗಳಲ್ಲಿ ಕೇವಲ ನೋಡ್ಬೋದು ಒಂದು ಗ್ಯಾಸನ್ನು ಇಟ್ಕೊಂಡು ಮಾತ್ರ ಈಗ ಇಲ್ಲಿ ಹೋಟೆಲನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಬೆಳಗಾವಿಯ ಬಹುತೇಕ ಕಡೆಗಳಲ್ಲಿ ಅಂದರೆ ಏಜೆನ್ಸಿಗಳು ಏನಿದ್ದಾರೆ ಅಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿರುವಂಥದ್ದು. ಸದ್ಯ ಶಿರಾ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಎರಡನ್ನು ಮಾತ್ರ ಮಾಡ್ತಿರುವಂಥದ್ದು. ಜೊತೆಗೆ ಇಡ್ಲಿಯನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಹೋಟೆಲ್ ಮಾಲೀಕರು ಕೂಡ ಇದಕ್ಕೆ ನಿನ್ನೆ ಏನು ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಇಲ್ಲಿಯವರೆಗೆ ಮಾತ್ರ ನಮಗೆ ಅವಕಾಶ ಇದೆ, ಆದರೆ ಈಗ ಸ್ಟಾಕ್ ಇಲ್ಲ, ಸ್ಟಾಕ್ ಸಿಗದೇ ಇರೋದ್ರಿಂದ ಇಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ, ಜೊತೆಗೆ ಅಡುಗೆಯಲ್ಲಿ ಕಡಿತ ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಸದ್ಯ ಈಗ ನಮ್ಮ ಜೊತೆಗೆ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸ್ಟಾಕ್ ಇದೆಯಾ ಸರ್ ಗ್ಯಾಸ್? ಇಲ್ಲ ಸರ್, ನಿನ್ನೆವರೆಗೆ ಮಾತ್ರ ಸಪ್ಲೈ ಕೊಟ್ಟಿದ್ದಾರೆ. ಇವತ್ತಿನಿಂದ ಸಪ್ಲೈ ಬಂದಿಲ್ಲ. ಡೀಲರ್ ಅವ್ರನ್ನ ಕೇಳಿದವಾಗ ನಾವು ಆರ್ಡ್ರ್ ಹಾಕಿದ್ದೀವಿ, ಸಪ್ಲೈಯೇ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಸಪ್ಲೈ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗಿರುತ್ತೆ. 1 ದಿವಸಕ್ಕೆ 2 ದಿವಸಕ್ಕೆ ಆಗುವಂಥ ಸ್ಟಾಕ್ ಮಾತ್ರ ನಮ್ಮ ಕಡೆ ಇದೆ. ಇವಾಗ 2 ದಿನದ ತನಕ ನಾವು ಹೋಟೆಲ್ ಓಪನ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದಾದಮೇಲೆ ಸ್ಟಾಕ್ ಬಂದಿಲ್ಲ ಅಂತೇಳಿ ಹೇಳಿದರೆ ನಾವು ತಪ್ಪದ ಪರಿಸ್ಥಿತಿಯಲ್ಲಿ ಹೋಟೆಲ್ ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ. ಗ್ಯಾಸ್ ಕಡಿಮೆ ಇರೋದ್ರಿಂದ ನಿಮ್ಮಲ್ಲಿರುವಂಥ ಐಟಮ್ಗಳನ್ನೇನೋ ಕಡಿಮೆ ಮಾಡಿದ್ರು? ಹೌದು ಸರ್, ನಾವು ಇವಾಗ ದೋಸೆ ಐಟಮ್ಸ್ ಎಲ್ಲ ಕಂಪ್ಲೀಟಾಗಿ ಬಂದ್ ಮಾಡಿಬಿಟ್ಟಿದ್ದೀವಿ. ಖಾಲಿ ರೈಸ್ ಐಟಮ್ಸು ಪ್ಲಸ್ ಇಡ್ಲಿ ವಡಾದ ಮೇಲೆ ನಾವು ಡಿಫೆಂಡ್ ಆಗಿ ಲಿಮಿಟೆಡ್ ಐಟಮ್ಸ್ ಕೊಟ್ಟು ಕಸ್ಟಮರಿಗೆ ಬಂದವರನ್ನು ವಾಪಸ್ ಕಳಿಸ್ಬಾರ್ದು ಅನ್ನುವಂಥ ಒಂದೇ ಉದ್ದೇಶದಿಂದ ಹೋಟೆಲ್ ಮೂವ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಈಗ ಒಂದು ರೀತಿ ಆತಂಕ ಮನೆ ಮಾಡಿದೆ. ಹೌದು ಸರ್, ಇವತ್ತು ಅಥವಾ ನಾಳೆ ಒಳಗಡೆ ನಮಗೆ ಸಪ್ಲೈ ಇಲ್ಲ ಅಂದದಿದ್ದರೆ ನಮಗೆ ಅಂದರೆ ಹೋಟೆಲ್ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂದಿರ್ತದೆ. ಬೇರೆ ಕಡೆ ಹೋಲಿಕೆ ಮಾಡಿದ್ರೆ, ಬೆಂಗಳೂರಲ್ಲಿ ಹೋಲಿಕೆ ಮಾಡಿದ್ರೆ ಇನ್ನೂ ಇಲ್ಲಿ ಸ್ವಲ್ಪ ಗ್ಯಾಸ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಸಂಪೂರ್ಣ ನಿನ್ನೆ ತನಕ ಸಿಗ್ತಾ ಇದೆ. ಇವತ್ತಿನಿಂದ ಸಿಚುವೇಶನ್ ಸೇಮ್ ಬ್ಯಾಂಗ್ಳೂರು ಸಿಚುವೇಶನ್ನೇ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸರ್ ನಾನು. ಇದಿಷ್ಟು ಇಲ್ಲಿರುವಂಥ ಹೋಟೆಲ್ ಮಾಲೀಕರು ಇರುವಂಥದ್ದು. ಸದ್ಯಕ್ಕೆ ಇವತ್ತು ನಿನ್ನೆವರೆಗೆ ಮಾತ್ರ ನಮಗೆ ಗ್ಯಾಸ್ಗಳ ಸಪ್ಲೈ ಆಗ್ತಾ ಇದೆ, ಆದರೆ ಇವತ್ತು ಸಪ್ಲೈ ಇಲ್ಲ ಅನ್ನೋ ಮಾತನ್ನು ಡೀಲರ್ಗಳು ಹೇಳ್ತಿದ್ದಾರೆ. ಹಾಗಾಗಿ ಆತಂಕ ಮನೆ ಮಾಡಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಿರುವಂಥದ ಯುದ್ಧದ ಭೀಕರತೆ ಈಗ ನಮ್ಮ ಮನೆ ಬಾಗಿಲಿಗೂ ಬಂದು ತಲುಪಿರುವಂಥದ್ದು. ಹೋಟೆಲ್ ಉದ್ಯಮ ಇರ್ಬೋದು, ಜೊತೆಗೆ ಅನಿಲ ಗ್ಯಾಸ್ ಇರ್ಬೋದು, ಏನು ಈ ರೀತಿಯಾದಂಥ ಸಮಸ್ಯೆಯನ್ನು ಇಡೀ ದೇಶಾದ್ಯಂತ ಎದುರಿಸ್ತಾ ಇರುವಂಥದ್ದು. ಸದ್ಯ ಈಗ LPG ಗ್ಯಾಸ್ಗಳು ಇಲ್ಲದೆ ಹೋಟೆಲ್ಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಳಗಾವಿಯ RTO ಸರ್ಕಲ್ ಬಳಿ ಇರುವಂಥ ಹೋಟೆಲ್ನಲ್ಲಿ ಇರುವಂಥದ್ದು. ಇವತ್ತಿಗೆ ಇಲ್ಲಿರುವಂಥ ಸ್ಟಾಕ್ ಮುಕ್ತಾಯ ಕೂಡ ಆಗಿರುವಂಥದ್ದು. ಇವತ್ತು ಒಂದು ದಿನಕ್ಕೆ ಬಳಕೆ ಆಗೋದಕ್ಕೆ ಮಾತ್ರ ಇಲ್ಲಿ ಸದ್ಯ ಹೋಟೆಲ್ ಇರುವಂಥದ್ದು. ಜೊತೆಗೆ ಇಲ್ಲಿ ಒಂದು ಕೆಲವೊಂದಿಷ್ಟು ಐಟಮ್ಗಳನ್ನು ಕೂಡ ಕಡಿತ ಮಾಡಲಾಗಿರುವಂಥದ್ದು. ದೋಸೆ ಇರ್ಬೋದು, ಬೇರೆ ಬೇರೆ ಏನು ಐಟಮ್ಗಳನ್ನು ಕೂಡ ಈಗ ಏನು ಕಡಿಮೆ ಮಾಡಿರುವಂಥದ್ದು. ಏನು ದೇಶಾದ್ಯಂತ ಅನಿಲ ಗ್ಯಾಸ್ನಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರುವಂಥದ್ದು. LPG ಗ್ಯಾಸ್ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ಗಳಲ್ಲಿ ಅಡುಗೆ ಮಾಡೋದಕ್ಕೂ ಕೂಡ ಈಗ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ಅಂದರೆ ಬೆಳಗಾವಿಯಲ್ಲಿ ಇದು ಒಂದೇ ಅಷ್ಟೇ ಅಲ್ಲ, ಬೇರೆ ಬೇರೆ ಏನು ಅನಿಲ ಗ್ಯಾಸ್ ಇರ್ಬೋದು, ಜೊತೆಗೆ ಇಲ್ಲಿ ಏನು ಹೋಟೆಲ್ಗಳಲ್ಲಿ ನಡೆಸುವಂಥ ಉದ್ಯಮ ಇರ್ಬೋದು, ರೆಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಪಬ್ಗಳಿರ್ಬೋದು, ಎಲ್ಲ ಹೋಟೆಲ್ ಉದ್ಯಮಕ್ಕೂ ಕೂಡ ಈಗ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಇರಾನ್, ಇಸ್ರೇಲ್, ಅಮೇರಿಕ ನಡುವೆ ನಡೀತಿರುವಂಥ ಈ ಯುದ್ಧದ ಭೀಕರತೆ ಈಗ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಐಟಮ್ಗಳಲ್ಲಿ ಕೇವಲ ನೋಡ್ಬೋದು ಒಂದು ಗ್ಯಾಸನ್ನು ಇಟ್ಕೊಂಡು ಮಾತ್ರ ಈಗ ಇಲ್ಲಿ ಹೋಟೆಲನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಬೆಳಗಾವಿಯ ಬಹುತೇಕ ಕಡೆಗಳಲ್ಲಿ ಅಂದರೆ
ಏಜೆನ್ಸಿಗಳು ಏನಿದ್ದಾರೆ ಅಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿರುವಂಥದ್ದು. ಸದ್ಯ ಶಿರಾ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಎರಡನ್ನು ಮಾತ್ರ ಮಾಡ್ತಿರುವಂಥದ್ದು. ಜೊತೆಗೆ ಇಡ್ಲಿಯನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಹೋಟೆಲ್ ಮಾಲೀಕರು ಕೂಡ ಇದಕ್ಕೆ ನಿನ್ನೆ ಏನು ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಇಲ್ಲಿಯವರೆಗೆ ಮಾತ್ರ ನಮಗೆ ಅವಕಾಶ ಇದೆ, ಆದರೆ ಈಗ ಸ್ಟಾಕ್ ಇಲ್ಲ, ಸ್ಟಾಕ್ ಸಿಗದೇ ಇರೋದ್ರಿಂದ ಇಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ, ಜೊತೆಗೆ ಅಡುಗೆಯಲ್ಲಿ ಕಡಿತ ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಸದ್ಯ ಈಗ ನಮ್ಮ ಜೊತೆಗೆ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸ್ಟಾಕ್ ಇದೆಯಾ ಸರ್ ಗ್ಯಾಸ್? ಇಲ್ಲ ಸರ್, ನಿನ್ನೆವರೆಗೆ ಮಾತ್ರ ಸಪ್ಲೈ ಕೊಟ್ಟಿದ್ದಾರೆ. ಇವತ್ತಿನಿಂದ ಸಪ್ಲೈ ಬಂದಿಲ್ಲ. ಡೀಲರ್ ಅವ್ರನ್ನು ಕೇಳಿದವಾಗ ನಾವು ಆರ್ಡ್ರ್ ಹಾಕಿದ್ದೀವಿ, ಸಪ್ಲೈಯೇ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಸಪ್ಲೈ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗಿರುತ್ತೆ. 1 ದಿವಸಕ್ಕೆ 2 ದಿವಸಕ್ಕೆ ಆಗುವಂಥ ಸ್ಟಾಕ್ ಮಾತ್ರ ನಮ್ಮ ಕಡೆ ಇದೆ. ಇವಾಗ 2 ದಿನದ ತನಕ ನಾವು ಹೋಟೆಲ್ ಓಪನ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದಾದಮೇಲೆ ಸ್ಟಾಕ್ ಬಂದಿಲ್ಲ ಅಂತೇಳಿ ಹೇಳಿದರೆ ನಾವು ತಪ್ಪದ ಪರಿಸ್ಥಿತಿಯಲ್ಲಿ ಹೋಟೆಲ್ ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ. ಗ್ಯಾಸ್ ಕಡಿಮೆ ಇರೋದ್ರಿಂದ ನಿಮ್ಮಲ್ಲಿರುವಂಥ ಐಟಮ್ಗಳನ್ನೇನೋ ಕಡಿಮೆ ಮಾಡಿದೆ? ಹೌದು ಸರ್, ನಾವು ಇವಾಗ ದೋಸೆ ಐಟಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬಂದ್ ಮಾಡಿಬಿಟ್ಟಿದ್ದೀವಿ. ಖಾಲಿ ರೈಸ್ ಐಟಮ್ಸು ಪ್ಲಸ್ ಇಡ್ಲಿ ವಡಾದ ಮೇಲೆ ನಾವು ಡಿಫೆಂಡ್ ಆಗಿ ಲಿಮಿಟೆಡ್ ಐಟಮ್ಸ್ ಕೊಟ್ಟು ಕಸ್ಟಮರಿಗೆ ಬಂದವರನ್ನು ವಾಪಸ್ ಕಳಿಸ್ಬಾರ್ದು ಅನ್ನುವಂಥ ಒಂದೇ ಉದ್ದೇಶದಿಂದ ಹೋಟೆಲ್ ಮೂವ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಈಗ ಒಂದು ರೀತಿ ಆತಂಕ ಮನೆ ಮಾಡಿದೆ. ಹೌದು ಸರ್, ಇವತ್ತು ಅಥವಾ ನಾಳೆ ಒಳಗಡೆ ನಮಗೆ ಸಪ್ಲೈ ಇಲ್ಲ ಅಂದಿದ್ದರೆ ನಮಗೆ ಅಂದರೆ ಹೋಟೆಲ್ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂದಿರ್ತದೆ. ಬೇರೆ ಕಡೆ ಹೋಲಿಕೆ ಮಾಡಿದ್ರೆ, ಬೆಂಗಳೂರಲ್ಲಿ ಹೋಲಿಕೆ ಮಾಡಿದ್ರೆ ಇನ್ನೂ ಇಲ್ಲಿ ಸ್ವಲ್ಪ ಗ್ಯಾಸ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಸಂಪೂರ್ಣ ನಿನ್ನೆ ತನಕ ಸಿಗ್ತಾ ಇದೆ. ಇವತ್ತಿನಿಂದ ಸಿಚುವೇಶನ್ ಸೇಮ್ ಬ್ಯಾಂಗ್ಳೂರು ಸಿಚುವೇಶನ್ನೇ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸರ್ ನಾನು. ಇದಿಷ್ಟು ಇಲ್ಲಿರುವಂಥ ಹೋಟೆಲ್ ಮಾಲೀಕರು ಇರುವಂಥದ್ದು. ಸದ್ಯಕ್ಕೆ ಇವತ್ತು ನಿನ್ನೆವರೆಗೆ ಮಾತ್ರ ನಮಗೆ ಗ್ಯಾಸ್ಗಳ ಸಪ್ಲೈ ಆಗ್ತಾ ಇದೆ, ಆದರೆ ಇವತ್ತು ಸಪ್ಲೈ ಇಲ್ಲ ಅನ್ನೋ ಮಾತನ್ನು ಡೀಲರ್ಗಳು ಹೇಳ್ತಿದ್ದಾರೆ. ಹಾಗಾಗಿ ಆತಂಕ ಮನೆ ಮಾಡಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇಶ್ ಜೊತೆ ಮೈಲಾ ರಿಪಡಾದ್, ರಿಪಬ್ಲಿಕ್ ಆಡ, ಬೆಳಗಾವಿ. ಮಧ್ಯ ಪ್ರಾಂತ್ಯದಲ್ಲಿ ನಡೀತಿರುವಂಥದ್ದು ಯುದ್ಧದ ಭೀಕರತೆ ಈಗ ನಮ್ಮ ಮನೆ ಬಾಗಿಲಿಗೂ ಬಂದು ತಲುಪಿರುವಂಥದ್ದು. ಹೋಟೆಲ್ ಉದ್ಯಮ ಇರ್ಬೋದು, ಜೊತೆಗೆ ಅನಿಲ ಗ್ಯಾಸ್ ಇರ್ಬೋದು, ಏನು ಈ ರೀತಿಯಾದಂಥ ಸಮಸ್ಯೆಯನ್ನು ಇಡೀ ದೇಶಾದ್ಯಂತ ಎದುರಿಸ್ತಾ ಇರುವಂಥದ್ದು. ಸದ್ಯ ಈಗ LPG ಗ್ಯಾಸ್ಗಳು ಇಲ್ಲದೆ ಹೋಟೆಲ್ಗಳು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬೆಳಗಾವಿಯ RTO ಸರ್ಕಲ್ ಬಳಿ ಇರುವಂಥ ಹೋಟೆಲ್ನಲ್ಲಿ ಇರುವಂಥದ್ದು. ಇವತ್ತಿಗೆ ಇಲ್ಲಿರುವಂಥ ಸ್ಟಾಕ್ ಮುಕ್ತಾಯ ಕೂಡ ಆಗಿರುವಂಥದ್ದು. ಇವತ್ತು ಒಂದು ದಿನಕ್ಕೆ ಬಳಕೆ ಆಗೋದಕ್ಕೆ ಮಾತ್ರ ಇಲ್ಲಿ ಸದ್ಯ ಹೋಟೆಲ್ ಇರುವಂಥದ್ದು. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಐಟಮ್ಗಳನ್ನು ಕೂಡ ಕಡಿತ ಮಾಡಲಾಗಿರುವಂಥದ್ದು. ದೋಸೆ ಇರ್ಬೋದು, ಬೇರೆ ಬೇರೆ ಏನು ಐಟಮ್ಗಳನ್ನು ಕೂಡ ಈಗ ಏನು ಕಡಿಮೆ ಮಾಡಿರುವಂಥದ್ದು. ಏನು ದೇಶಾದ್ಯಂತ ಅನಿಲ ಗ್ಯಾಸ್ನಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರುವಂಥದ್ದು. LPG ಗ್ಯಾಸ್ ಎಲ್ಲಿಯೂ ಕೂಡ ಸಿಗ್ತಾ ಇಲ್ಲ, ಅದರಲ್ಲೂ ಕೂಡ ಕಮರ್ಷಿಯಲ್ ಗ್ಯಾಸ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ಗಳಲ್ಲಿ ಅಡುಗೆ ಮಾಡೋದಕ್ಕೂ ಕೂಡ ಈಗ ಪರದಾಡುವಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂಥದ್ದು ಗಮನಿಸ್ಬೋದು. ಇಲ್ಲಿ ಅಂದರೆ ಬೆಳಗಾವಿಯಲ್ಲಿ ಇದು ಒಂದೇ ಅಷ್ಟೇ ಅಲ್ಲ, ಬೇರೆ ಬೇರೆ ಏನು ಅನಿಲ ಗ್ಯಾಸ್ ಇರ್ಬೋದು, ಜೊತೆಗೆ ಇಲ್ಲಿ ಏನು ಹೋಟೆಲ್ಗಳಲ್ಲಿ ನಡೆಸುವಂಥ ಉದ್ಯಮ ಇರ್ಬೋದು, ರೆಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಪಬ್ಗಳಿರ್ಬೋದು, ಎಲ್ಲ ಹೋಟೆಲ್ ಉದ್ಯಮಕ್ಕೂ ಕೂಡ ಈಗ ದೊಡ್ಡ ಹೊಡೆತ ಬಿದ್ದಿರುವಂಥದ್ದು. ಇರಾನ್, ಇಸ್ರೇಲ್, ಅಮೇರಿಕ ನಡುವೆ ನಡೀತಿರುವಂಥ ಈ ಯುದ್ಧದ ಭೀಕರತೆ ಈಗ ಸಾಕಷ್ಟು ವಿಕೋಪಕ್ಕೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಐಟಮ್ಗಳಲ್ಲಿ ಕೇವಲ ನೋಡ್ಬೋದು ಒಂದು ಗ್ಯಾಸನ್ನು ಇಟ್ಕೊಂಡು ಮಾತ್ರ ಈಗ ಇಲ್ಲಿ ಹೋಟೆಲನ್ನು ನಡೆಸ್ತಾ ಇರುವಂಥದ್ದು. ಜೊತೆಗೆ ಬೆಳಗಾವಿಯ ಬಹುತೇಕ ಕಡೆಗಳಲ್ಲಿ ಅಂದರೆ ಏಜೆನ್ಸಿಗಳು ಏನಿದ್ದಾರೆ ಅಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಆಗ್ತಿರುವಂಥದ್ದು. ಸದ್ಯ ಶಿರಾ ಇರ್ಬೋದು, ಉಪ್ಪಿಟ್ಟು ಇರ್ಬೋದು, ಎರಡನ್ನು ಮಾತ್ರ ಮಾಡ್ತಿರುವಂಥದ್ದು. ಜೊತೆಗೆ ಇಡ್ಲಿಯನ್ನು ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಹೋಟೆಲ್ ಮಾಲೀಕರು ಕೂಡ ಇದಕ್ಕೆ ನಿನ್ನೆ ಏನು ಪ್ರತಿಕ್ರಿಯೆ ಕೊಡುವಂಥ ಕೆಲಸವನ್ನು ಕೂಡ ಮಾಡಿದರು. ಇಲ್ಲಿಯವರೆಗೆ ಮಾತ್ರ ನಮಗೆ ಅವಕಾಶ ಇದೆ, ಆದರೆ ಈಗ ಸ್ಟಾಕ್ ಇಲ್ಲ, ಸ್ಟಾಕ್ ಸಿಗದೇ ಇರೋದ್ರಿಂದ ಇಲ್ಲಿ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ, ಜೊತೆಗೆ ಅಡುಗೆಯಲ್ಲಿ ಕಡಿತ ಮಾಡಬೇಕಾಗತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು. ಸದ್ಯ ಈಗ ನಮ್ಮ ಜೊತೆಗೆ ಹೋಟೆಲ್ ಮಾಲೀಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಸ್ಟಾಕ್ ಇದೆಯಾ ಸರ್ ಗ್ಯಾಸ್? ಇಲ್ಲ ಸರ್, ನಿನ್ನೆವರೆಗೆ ಮಾತ್ರ ಸಪ್ಲೈ ಕೊಟ್ಟಿದ್ದಾರೆ. ಇವತ್ತಿನಿಂದ ಸಪ್ಲೈ ಬಂದಿಲ್ಲ. ಡೀಲರ್ ಅವ್ರನ್ನು ಕೇಳಿದವಾಗ ನಾವು ಆರ್ಡ್ರ್ ಹಾಕಿದ್ದೀವಿ, ಸಪ್ಲೈಯೇ ಆಗ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ಸಪ್ಲೈ ಬರೋ ತನಕ ನಾವು ವೆಯ್ಟ್ ಮಾಡಬೇಕಾಗಿರುತ್ತೆ. 1 ದಿವಸಕ್ಕೆ 2 ದಿವಸಕ್ಕೆ ಆಗುವಂಥ ಸ್ಟಾಕ್ ಮಾತ್ರ ನಮ್ಮ ಕಡೆ ಇದೆ. ಇವಾಗ 2 ದಿನದ ತನಕ ನಾವು ಹೋಟೆಲ್ ಓಪನ್ ಮಾಡುವಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದಾದಮೇಲೆ ಸ್ಟಾಕ್ ಬಂದಿಲ್ಲ ಅಂತೇಳಿ ಹೇಳಿದರೆ ನಾವು ತಪ್ಪದ ಪರಿಸ್ಥಿತಿಯಲ್ಲಿ ಹೋಟೆಲ್ ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ. ಗ್ಯಾಸ್ ಕಡಿಮೆ ಇರೋದ್ರಿಂದ ನಿಮ್ಮಲ್ಲಿರುವಂಥ ಐಟಮ್ಗಳನ್ನೇನೋ ಕಡಿಮೆ ಮಾಡಿದೆ? ಹೌದು ಸರ್, ನಾವು ಇವಾಗ ದೋಸೆ ಐಟಮ್ಸ್ ಎಲ್ಲ ಕಂಪ್ಲೀಟ್ ಆಗಿ ಬಂದ್ ಮಾಡಿಬಿಟ್ಟಿದ್ದೀವಿ. ಖಾಲಿ ರೈಸ್ ಐಟಮ್ಸು ಪ್ಲಸ್ ಇಡ್ಲಿ ವಡಾದ ಮೇಲೆ ನಾವು ಡಿಫೆಂಡ್ ಆಗಿ ಲಿಮಿಟೆಡ್ ಐಟಮ್ಸ್ ಕೊಟ್ಟು ಕಸ್ಟಮರಿಗೆ ಬಂದವರನ್ನು ವಾಪಸ್ ಕಳಿಸ್ಬಾರ್ದು ಅನ್ನುವಂಥ ಒಂದೇ ಉದ್ದೇಶದಿಂದ ಹೋಟೆಲ್ ಮೂವ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಈಗ ಒಂದು ರೀತಿ ಆತಂಕ ಮನೆ ಮಾಡಿದೆ. ಹೌದು ಸರ್, ಇವತ್ತು ಅಥವಾ ನಾಳೆ ಒಳಗಡೆ ನಮಗೆ ಸಪ್ಲೈ ಇಲ್ಲ ಅಂದಿದ್ದರೆ ನಮಗೆ ಅಂದರೆ
ಹೋಟೆಲ್ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ಬಂದಿರ್ತದೆ. ಬೇರೆ ಕಡೆ ಹೋಲಿಕೆ ಮಾಡಿದ್ರೆ, ಬೆಂಗಳೂರಲ್ಲಿ ಹೋಲಿಕೆ ಮಾಡಿದ್ರೆ ಇನ್ನೂ ಇಲ್ಲಿ ಸ್ವಲ್ಪ ಗ್ಯಾಸ್ ಸಿಗ್ತಾ ಇದೆ. ಬೆಂಗಳೂರಲ್ಲಿ ಸಂಪೂರ್ಣ ನಿನ್ನೆ ತನಕ ಸಿಗ್ತಾ ಇದೆ, ಇವತ್ತಿನಿಂದ ಸಿಚುವೇಶನ್ ಆ ಸೇಮ್ ಬ್ಯಾಂಗ್ಳೂರು ಸಿಚುವೇಶನ್ನೇ ಬಂದಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸರ್ ನಾನು. ಇದಿಷ್ಟು ಇಲ್ಲಿರುವಂಥ ಹೋಟೆಲ್ ಮಾಲೀಕರು ಇರುವಂಥದ್ದು. ಸದ್ಯಕ್ಕೆ ಇವತ್ತು ನಿನ್ನೆವರೆಗೆ ಮಾತ್ರ ನಮಗೆ ಗ್ಯಾಸ್ಗಳ ಸಪ್ಲೈ ಆಗ್ತಾ ಇದೆ, ಆದರೆ ಇವತ್ತು ಸಪ್ಲೈ ಇಲ್ಲ ಅನ್ನೋ ಮಾತನ್ನು ಡೀಲರ್ಗಳು ಹೇಳ್ತಿದ್ದಾರೆ. ಹಾಗಾಗಿ ಆತಂಕ ಮನೆ ಮಾಡಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಾಂದೇ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.